ನಮಸ್ಕಾರ ವೀಕ್ಷಕರೇ. ಈ ದಿನ ಡಿವಿಜಿಯವರ ಒಂದೆರಡು ಕಗ್ಗಗಳನ್ನ ವಾಚನ ಮಾಡ್ತಾ ಅವುಗಳ ವಿವರಣೆಯನ್ನ ನೀಡ್ತಾ ಇದ್ದೀನಿ. ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ, ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನ್ ಅವನ್ ಪೇಳದಂತೆ ಪಯಣಿಗರು, ಕುದುರೆ ನೀನ್ ಅವನ್ ಪೇಳದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯೇ ನೆಲೆವಿಹುದು ಮಂಕುತಿಮ್ಮ, ಪದ ಕುಸಿಯೇ ನೆಲೆವಿಹುದು ಮಂಕುತಿಮ್ಮ. ಬದುಕು ಅಂತಕ್ಕಂಥದ್ದು ಜಟಕಾ ಬಂಡಿ. ಆ ಜಟಕಾ ಬಂಡಿಯನ್ನ ವಿಧಿಯ ಅಂತಕ್ಕಂಥದ್ದು ಬಂಡಿ. ನಮ್ಮ ಬದುಕನ್ನ ಆ ಬಂಡಿ ಓಡಿಸ್ತಕ್ಕಂಥದ್ದು ಅಂದ್ರೆ ವಿಧಿ ಅಂತಕ್ಕಂಥದ್ದು. ಅದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಆ ಕಡೆ ಹೋಗ್ಬೇಕಾಗತ್ತೆ. ನಾವು ಮದುವೆಗೂ ಆಗಿರ್ಬೋದು ಅಥವಾ ಮಸಣಕ್ಕೂ ಆಗಿರ್ಬೋದು, ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ. ವಿಧಿ ಆಟದ ಕೈಕೊಂಬೆಗಳು ನಾವು ಅಂತಕ್ಕಂಥದ್ದು. ಆಡಿ ಸೋತಾಗ ನೆಲ ಅಂತಕ್ಕಂಥ ವಿಚಾರವನ್ನ ಇಲ್ಲೇ ಡಿವಿಜಿಯವರು ತಮ್ಮ ಕಗ್ಗದಲ್ಲಿ ವಿಶ್ಲೇಷಣೆಯನ್ನ ಮಾಡ್ತಕ್ಕಂಥದ್ದು. ನಾವೇನೇ ಆಟ ಆಡಿದ್ರೂ ಕೂಡ ನಮ್ಮನ್ನ ಆಡಿಸುವವನು ಭಗವಂತ ಇದ್ದಾನೆ. ಜೊತೆಗೆ ವಿಧಿ ಅಂತಕ್ಕಂಥದ್ದು, ಆ ವಿಧಿ ಕೈಗೆ ಎಲ್ರೂ ಕೂಡ ಸರಿ ಸಮಾನರು. ಅವನಿಂದ ವಿಧಿಯ ಕೈಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಆ ವಿಧಿಯ ಆಟದ ಕೈಗೊಂಬೆಗಳು ನಾವು. ಯಾವ ಕಡೆಗೆ ಆ ವಿಧಿ ಕರ್ಕೊಂಡು ಹೋಗುತ್ತೋ, ಮದುವೆಗೆ ಕರ್ಕೊಂಡು ಹೋದ್ರೆ ಮದುವೆಗೆ ಹೋಗ್ಬೇಕು, ಮಸಣಕ್ಕೆ ಕರ್ಕೊಂಡು ಹೋದ್ರೆ ಮಸಣಕ್ಕೆ ಹೋಗ್ಬೇಕು. ನಾನು ಅಲ್ಲೇ ಅಂದ್ರೆ ಸಾಧ್ಯನೇ ಇಲ್ಲ. ಆ ಒಂದು ಅರ್ಥವನ್ನ ಈ ಕಗ್ಗದಲ್ಲಿ ವಿವರಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಇದರರ್ಥ ಬೆಟ್ಟದ ಕೆಳಗಿರುವ ಹುಲ್ಲು ಸದಾ ಹಸಿರಾಗಿರುತ್ತೆ, ಆ ರೀತಿಯಾಗಿ ಒಬ್ಬ ವ್ಯಕ್ತಿ ಇರ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು. ಮನೆಗೆ ಮಲ್ಲಿಗೆ ಆಗ್ಬೇಕು, ಮುಳ್ಳಾಗ್ಬಾರ್ದು ಅಂತಕ್ಕಂಥ ವಿಚಾರವನ್ನ ಹೇಳ್ತಕ್ಕಂಥದ್ದು. ಜೊತೆಗೆ ಕಷ್ಟಗಳು ಯಾರಿಗಿಲ್ಲ ಹೇಳಿ? ಕಷ್ಟಗಳು ಎಷ್ಟು ಬರುತ್ತಾವೋ ಅಷ್ಟು ಮನುಷ್ಯ ಗಟ್ಟಿಗೊಳ್ತಾ ಹೋಗ್ತಾನೆ, ಅನುಭವಗಳನ್ನ ಪಡಿತಾ ಹೋಗ್ತಕ್ಕಂಥದ್ದನ್ನ ಕಾಣ್ತೀವಿ. ಜೀವನದ ಒಂದು ಗಟ್ಟಿಗತನವನ್ನ ಪಡಿಲಿಕ್ಕೆ ಸಾಧ್ಯ ಕಷ್ಟಗಳ ವಿಧಿ ಬಂದಾಗ ಕಲ್ಲಾಗ್ಬೇಕು ಅಂತಕ್ಕಂಥ ವಿಚಾರವನ್ನ ಡಿವಿಜಿಯವರು ಹೇಳ್ತಕ್ಕಂತಹದ್ದು. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅಂದಾಗ ದೀನರು ಮತ್ತು ಕೈಲೆ ಆಗಲಾರದಂತವರು, ಅಂತವರ ಅಸಹಾಯಕತೆಯಿಂದ ಇರ್ತಕ್ಕಂಥವರಿಗೆ ಬೆಲ್ಲ ಸಕ್ಕರೆ ಆಗ್ಬೇಕು ಅಂತಕ್ಕಂಥದ್ದು. ಅಂದ್ರೆ ಅವ್ರಿಗೆ ಸಹಾಯ ಮತ್ತು ಸಹಕಾರವನ್ನ ಕೊಡ್ಬೇಕು ಅಂತಕ್ಕಂತ ವಿಚಾರವನ್ನ ಇಲ್ಲಿ ಡಿವಿಜಿಯವರು ಅಭಿವ್ಯಕ್ತಪಡಿಸ್ತಕ್ಕಂಥದ್ದನ್ನ ಕಾಣ್ತೀವಿ. ಜೊತೆಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂದ್ರ ಇಲ್ಲೇ ಒಟ್ಟಾರೆಯಾಗಿ ನೋಡ್ತಾ ಹೋದಾಗೆ ಒಳ್ಳೆಯವ್ರು ಇರ್ಬೋದು, ಕೆಟ್ಟವ್ರು ಇರ್ಬೋದು, ಅಥವಾ ಅವರು ಇವರು ಎನ್ನಲಾರದೆ ಎಲ್ರ ಜೊತೆಗೆ ಒಂದಾಗಿ ಹೋಗ್ಬೇಕು ಅಂತಕ್ಕಂತ ವಿಚಾರವನ್ನ ಇಲ್ಲಿ ಡಿವಿಜಿಯವರು ಹೇಳ್ತಕ್ಕಂಥದ್ದು. ಜೀವನದಲ್ಲಿ ಯಾರೂ ಕೂಡ ಪರಿಪೂರ್ಣರಲ್ಲ, ತಪ್ಪುಗಳನ್ನ ಮಾಡೇ ಇರ್ತೀವಿ. ಆ ತಪ್ಪುಗಳನ್ನ ತಿದ್ದಿ ನಡೀತಾ ಹೋಗ್ಬೇಕು. ಜೊತೆಗೆ ವಿಧಿಯ ಕೈವಾಟದ ಗೊಂಬೆಗಳು ನಾವು ಅಂತಕ್ಕಂತ ವಿಚಾರವನ್ನು ಕೂಡ ಆಗಿರ್ಬೋದು. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ. ಈ ಕಗ್ಗಗಳನ್ನ ಆಲಿಸಿದ ತಮಗೆಲ್ಲ ಧನ್ಯವಾದಗಳು. ಮತ್ತೊಂದಿಷ್ಟು ವಿಚಾರಗಳ ಮೂಲಕ ಮತ್ತೆ ಸಂಧಿಸೋಣ.